ಯಗವಕೋಟೆ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಸಂಭ್ರಮ. ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮದಲ್ಲಿ ವೈಎಂ ನವೀನ್, ವೈವಿ ರಮೇಶ್, ಜಿಕೆ ನವೀನ್, ನಾಗೇಂದ್ರ ಬಾಬು ಅಂಬೇಡ್ಕರ್ ನಗರದ ಯುವಕರು ಬುಧವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದ್ದಾರೆ. ಗ್ರಾಮದ ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ದಲಿತ ಪರ ಸಂಘಟನೆಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸಂಜೆ ಯಗವಕೋಟೆ ಗ್ರಾಮದ ಅಂಬೇಡ್ಕರ್ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಸುಂದರವಾಗಿ ಅಲಂಕರಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ನಂತರ ಶಾಲೆಯ ಮಕ್ಕಳಿಗೆ ಲೇಖನ ಮತ್ತು ಪುಸ್ತಕಗಳನ್ನು ಹಂಚಿ ಸಂಭ್ರಮಿಸಿದ್ದಾರೆ. ಸಂಗೀತ ಕಲಾವಿದರಾದ ಚಂದ್ರು ಮತ್ತು ಮುನಿರಾಜು ಅವರು ಉತ್ಸಾಹದಿಂದ ಕಾರ್ಯಕ್ರಮದ ಬಗ್ಗೆ ಹಾಡು ಹಾಡುವ ಮೂಲಕ ಮತ್ತು ಭಾಷಣ ಮಾಡಿ ಜಯಂತಿಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆರ್ಕೆಎಸ್ ಸುಮಂತ್, ಟಿಪಿಎಸ್ ಸುರೇಶ್ ಬಾಬು, ಕೇಶವಮೂರ್ತಿ, ಕೆಎಸ್ಆರ್ಟಿಸಿ ಜಿವಿ ಶ್ರೀನಿವಾಸ್, ಲಕ್ಷ್ಮಣ ರೆಡ್ಡಿ, ರಾಮಾಪುರ ರವಿ, ಕೆಎಸ್ ರೆಡ್ಡಪ್ಪ, ಎಚ್ ವೆಂಕಟೇಶ್ ಹಾಗೂ ರಾಮಾಪುರ ಜಯಪ್ರಕಾಶ್ ಸೇರಿದಂತೆ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ఇక్కడ చూడండి ఇట్లా సినన్న నవీన కై తెగి అందరూ అక్కడ చూడండి ఒకే ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತ ನಮ್ಮೂರಿನ ಎಲ್ಲ ಮುಖಂಡರಿಗೂ ವಂದನೆಗಳನ್ನು ಅರ್ಪಿಸುತ್ತಾ, ಅದೇ ರೀತಿಯಾಗಿ ಏಪ್ರಿಲ್ 14 ಎಂಬುದು ಕೇವಲ ಒಂದು ದಿನಾಂಕವಲ್ಲ. 1891ರಲ್ಲಿ ಇದೇ ಏಪ್ರಿಲ್ 14ರಂದು ಭಾರತದಲ್ಲಿ ಜನಿಸಿದ ಒಬ್ಬ ಭಾರತ ರತ್ನರ ಒಂದು ನೆನಪಿಗಾಗಿ ನಾವು ಇವತ್ತು ಸಹ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಅವರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿದಿದೆ. ಆದ್ರೆ ಅವರು ಏನ್ ಸಿದ್ಧಾಂತಗಳನ್ನ ಕೊಟ್ಟಿದ್ದಾರೆ ಅದನ್ನ ಪಾಲಿಸಬೇಕು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತ ನಮ್ಮೂರಿನ ಎಲ್ಲ ಮುಖಂಡರಿಗೂ ವಂದನೆಗಳನ್ನು ಅರ್ಪಿಸುತ್ತಾ, ಅದೇ ರೀತಿಯಾಗಿ ಏಪ್ರಿಲ್ 14 ಎಂಬುದು ಕೇವಲ ಒಂದು ದಿನಾಂಕವಲ್ಲ. 1891ರಲ್ಲಿ ಇದೇ ಏಪ್ರಿಲ್ 14ರಂದು ಭಾರತದಲ್ಲಿ ಜನಿಸಿದ ಒಬ್ಬ ಭಾರತ ರತ್ನರ ಒಂದು ನೆನಪಿಗಾಗಿ ನಾವು ಇವತ್ತು ಸಹ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಅವರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿದಿದೆ. ಆದ್ರೆ ಅವರು ಏನ್ ಸಿದ್ಧಾಂತಗಳನ್ನ ಕೊಟ್ಟಿದ್ದಾರೆ ಅದನ್ನ ಪಾಲಿಸಬೇಕು ಅಂತ ಹೇಳ್ತಾ ನಾವು ಪ್ರತಿ ವರ್ಷ ಈ ಒಂದು ನಮ್ಮ ಊರಿನಲ್ಲಿ, ಕೇವಲ ನಮ್ಮ ಊರಿನಲ್ಲ, ಪ್ರತಿಯೊಂದು